ನಾವು ಎಲ್ಲರೂ ಒಂದು ಕಾಲದಲ್ಲಿ ಹೊಸಬರಾಗಿ ಬಂದವರು. ನಾನು ರಾಜಕೀಯಕ್ಕೆ ಬಂದಿರುವಂತದ್ದು 22ನೇ ವಯಸ್ಸಿನಲ್ಲಿ. ಆಗ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ ಅರಸು. ಆ ಕಾಲದಲ್ಲೂ ಹೊಸಬರಿಗೆ ಅವಕಾಶ ಸಿಕ್ಕಿತ್ತು. ಆದ್ರಿಂದ ಹೊಸ ಪ್ರತಿನಿಧಿಗಳಿಗೆ ಅವಕಾಶ ಕೊಡಬಾರದು ಎಂದು ಹೇಳೋದು ನೈತಿಕವಾಗಿ ಸರಿಯಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಹೇಳಿದ್ರು. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಹಿರಿಯರು ಕಿರಿಯರು ಎನ್ನೋದಿಲ್ಲ, ಮೆರಿಟ್ ಇದ್ರೆ ಯಾರೂ ಸಚಿವರಾಗಬಹುದು. ಈಗಿನ ಶಾಸಕರಲ್ಲಿಯೂ ಮೆರಿಟ್ ಇದ್ರೆ ಸಚಿವ ಸ್ಥಾನ ಕೊಡಬಹುದು ಎಂದ್ರು. ಮೆರಿಟ್ ಅಂದ್ರೆ ಅವರ ಯೋಗ್ಯತೆ, ಒಳ್ಳೆಯ ದಾಖಲೆ, ಜನರನ್ನ ಪ್ರತಿನಿಧಿಸುವ ಸಾಮರ್ಥ್ಯ, ನಾಯಕತ್ವ ಮತ್ತು ಮುಖ್ಯಮಂತ್ರಿಯವರ ಶ್ರದ್ಧೆ, ಪಾತ್ರ ಇತ್ಯಾದಿಗಳನ್ನ ನೋಡಿ ಗುರುತಿಸ್ತಾರೆ. ಲಾಬಿ ಮಾಡಿ ಸಚಿವರಾಗಲು ಸಾಧ್ಯ ಇಲ್ಲ ಎಂದ್ರು. ನನ್ನನ್ನ ದೇವರಾಜ ಅರಸು ಗುರುತಿಸಿದ್ರು. ನಾನು 23 ವಯಸ್ಸಿನಲ್ಲೇ ಸಚಿವನಾದೆ. ಅದು ಕ್ಯಾಬಿನೆಟ್ ಸಚಿವನಾದೆ. ಹೊಸ ಪ್ರತಿನಿಧಿಗಳು ಬೇಕು, ಹಳೆ ಬೇರುಗಳು ಕೂಡ ಬೇಕು ಎಂದ್ರು. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೆದಿತ್ತು. ಈಗ ಪತ್ರ ಬರೆದಿರೋದು ಅವರ ಆಶೆ ಆಕಾಂಕ್ಷೆಗಳ ವ್ಯಕ್ತಪಡಿಸುವಿಕೆ. ಆದ್ರಿಂದಲೇ ಪುನರ್ರಚನೆ ಆಗ್ತದೆ ಎಂದು ಹೇಳಲು ಆಗೋದಿಲ್ಲ ಎಂದ್ರು. ಲೀಡರ್ಸೇ ಮುಖ್ಯಮಂತ್ರಿಗಳೇ ಗುರುತಿಸ್ತಾರೆ. ನಮ್ಮಲ್ಲೆಲ್ಲ ನಾವು ಲಾಬಿ ಮಾಡಿ ಮಂತ್ರಿಗಳಾದದ್ದಲ್ಲ. ಲಾಬಿ ಮಾಡಿ ಮಂತ್ರಿಗಳಾಗಲಿಕ್ಕಾಗೋದಿಲ್ಲ. ಅವರು ಅವರ ಒಂದು ಶ್ರದ್ಧೆ, ಅವರ ಒಂದು ಹೊರಭೂಮಿಕೆ ಇದನ್ನು ಹೊಂದಿಕೊಂಡು ಗುರುತಿಸ್ತಾರೆ. ನಮ್ಮ ದೇವರಾಜ ಅರಸು ನಮ್ಮನ್ನು ಆಗಲೇ ಗುರುತಿಸಿ ಅವರು 73ರಲ್ಲೇ ಮಂತ್ರಿ ಆಗುವಂತೇಳಿ, ಅದು ಕೂಡ ಕ್ಯಾಬಿನೆಟ್ ಮಂತ್ರಿ ಆಗಬೇಕು ಅಂತ ನಮ್ಮನ್ನು ಗುರುತಿಸ್ತಾರೆ. ಆದ್ದರಿಂದ ಹೊಸ ಪ್ರತಿಭೆಗಳು ಕೂಡ ಸೇರಬೇಕು, ಹಳೆ ಬೇರು ಕೂಡ ಬೇಕು. ಈಗ ಇಷ್ಟು ತನಕ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಿತ್ತು. ಈಗ ಪುನರ್ರಚನೆ ಈ ಒಂದು ಪತ್ರದ ಮೂಲಕ ಪುನರ್ರಚನೆ ಆಗ್ತದೆ ಎನ್ನುವಂಥದ್ದು ಅದು ಗುಂಪಿಸಮ್ ಅಲ್ಲ, ಅವರ ಆಕಾಂಕ್ಷೆಗಳನ್ನು ವ್ಯಕ್ತ